ಬ್ರೇಕಿಂಗ್ ಸುದ್ದಿ ಇದೆ, ಮೇಜರ್ ಬ್ರೇಕಿಂಗ್ ಸುದ್ದಿ ಇದೆ. ಕಾಂಗ್ರೆಸ್ನ ಕೂಗುಮಾರಿ ಮುಖಂಡ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ. ಪುಡಾರಿ ನಾಯಕನ ಜಾಮೀನು ಅರ್ಜಿ ವಜಾ ಮಾಡಿದೆ ಚಿಂತಾಮಣಿ ಕೋರ್ಟ್. ಬಾಯಿಗೆ ಬಂದ ಹಾಗೆ, ನಾಲಿಗೆಗೆ ಅನಿಸಿದ್ದಷ್ಟು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದ ಪುಡಾರಿ ರಾಜಕಾರಣಿಯ ಜಾಮೀನು ಅರ್ಜಿ ವಜಾ ಆಗಿದೆ. ವಿಚಾರಣೆ ಮಾಡೋವಾಗಲೇ ನ್ಯಾಯಾಲಯ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿತ್ತು. ಮಾತಾಡುವಾಗ ಪರಿಜ್ಞಾನ ಇರಲಿಲ್ವಾ ಅಂತ ಪುಡಾರಿ ನಾಯಕನ ಜಾಮೀನು ಅರ್ಜಿ ವಜಾ ಮಾಡಿದೆ ಚಿಂತಾಮಣಿ ನ್ಯಾಯಾಲಯ. ವಾದ ಪ್ರತಿವಾದದ ನಂತರ ತೀರ್ಪನ್ನ ಕಾಯ್ದಿರಿಸಿತ್ತು. ಯಾವಾಗ ಈ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತು, ಎಲ್ಲ ಕಡೆ ವೈರಲ್ ಆಯ್ತು. ಇದೇ ಕಾಂಗ್ರೆಸ್ನ ನಾಯಕ ಅಂತ ಹೇಳೋ ರಾಜೀವ್ ಗೌಡ ಅಬ್ಸ್ಕ್ಯಾಂಡ್. ಅಲ್ಲಿಂದಲೇ ಒಂದು ಸಾರಿ ವಿಡಿಯೋ. ನ್ಯಾಯಾಲಯದ ಮೊರೆ. ಪೊಲೀಸರ ಪ್ರಕಾರ, ಸರ್ಕಾರದ ಪ್ರಕಾರ ಈ ವ್ಯಕ್ತಿ ಎಲ್ಲಿದ್ದಾನೆ ಗೊತ್ತಿಲ್ಲ. ನ್ಯಾಯಾಲಯ ಕೂಡ ಛೀಮಾರಿ ಹಾಕಿತ್ತು. ಜೊತೆಗೆ ಪೊಲೀಸರಿಗೆ ಪ್ರಶ್ನೆ ಮಾಡಿತ್ತು. ಮಹಿಳೆಯ ವಿರುದ್ಧದ ಅಪರಾಧ ಪ್ರಕರಣ, ಇದಕ್ಕೆ ಯಾಕೆ ಸೇರಿಸಿಲ್ಲ ಈ ಎಫ್ಐಆರ್ ನಲ್ಲಿ ಅಂತ ಕೂಡ ನ್ಯಾಯಾಲಯ ಪ್ರಶ್ನೆ ಮಾಡಿತ್ತು. ಜೊತೆಗೆ ಈ ವ್ಯಕ್ತಿಯ ವರ್ತನೆಯ ಬಗ್ಗೆ ಛೀಮಾರಿ ಹಾಕಿತ್ತು. ಈಗ ಜಾಮೀನು ಅರ್ಜಿ ವಜಾಗೊಳಿಸಿ ಚಿಂತಾಮಣಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಯಾವುದೇ ಕ್ಷಣದಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗುವ ಸಾಧ್ಯತೆ ಇದೆ. ಬಂಧನದಿಂದ ತಪ್ಪಿಸಿಕೊಳ್ಳಬೇಕು ಅಂತ ಜಾಮೀನು ಅರ್ಜಿ ಸಲ್ಲಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯ ಛೀಮಾರಿ ಹಾಕ್ತು. ಈಗ ಜಾಮೀನು ಅರ್ಜಿ ವಜಾ. ಯಾವುದೇ ಕ್ಷಣದಲ್ಲಿ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ನ್ಯಾಯಾಲಯ ಈಗಾಗಲೇ ಒಂದು ಸಲ ರಾಜೀವ್ ಗೌಡ ಮಾತಿಗೆ ಛೀಮಾರಿ ಹಾಕಿತ್ತು. ಪೊಲೀಸರು ಎಫ್ಐಆರ್ ಏನ್ ದಾಖಲಿಸಿದ್ರು, ಅದರ ಬಗ್ಗೆ ಕೂಡ ಪ್ರಶ್ನೆಗಳಿದ್ವು ನ್ಯಾಯಾಲಯದ್ದು. ರವಿ, ಈಗ ಅಂತಿಮವಾಗಿ ವಜಾ ಆಗಿದೆ. ಈಗಾದ್ರೂ ರಾಜೀವ್ ಗೌಡ ಬಂಧನ ಆಗುತ್ತಾ? ಈ ವ್ಯಕ್ತಿ ಎಲ್ಲಿದ್ದಾರೆ, ಏನಾಗ್ತಿದೆ? ಖಂಡಿತ ಭಾವನಾ, ಹೈಕೋರ್ಟ್ ಛೀಮಾರಿ ಹಾಕಿದ ಬೆನ್ನಲ್ಲೇ ಈಗ ಚಿಂತಾಮಣಿಯ ಎರಡನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಈ ಒಂದು ತೀರ್ಪು ಪ್ರಕಟ ಮಾಡಿರುವಂತದ್ದು. ಅಂದ್ರೆ ರಾಜೀವ್ ಗೌಡನನ್ನ ಬಂಧಿಸದೇ ಇರುವಂತೆ ನಿರೀಕ್ಷಣಾ ಜಾಮೀನನ್ನ ಹಾಕೊಂಡಿದ್ದ. ಸೊ ಈ ನಿಟ್ಟಿನಲ್ಲಿ ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಾಧೀಶರು ಈಗ ರಾಜೀವ್ ಗೌಡರ ಒಂದು ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಕೊಟ್ಟಿರುವಂತದ್ದು. ಸೊ ಇದೀಗ ಪೊಲೀಸರ ಮುಂದೆ ಇರುವಂತದ್ದು ಆದಷ್ಟು ಬೇಗ ರಾಜೀವ್ ಗೌಡರನ್ನ ಬಂಧಿಸುವಂತದ್ದು. ಕಳೆದ 10-12 ದಿನಗಳಿಂದ ಅಂದ್ರೆ ಜನವರಿ 14ನೇ ತಾರೀಕಿಗೆ ರಾಜೀವ್ ಗೌಡನ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಸೊ ಅಂದಿನಿಂದ ಇಂದಿನವರೆಗೂ 3 ವಿಶೇಷ ಪೊಲೀಸ್ ತಂಡಗಳನ್ನ ರಚನೆ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆತನನ್ನ ಬಂಧಿಸಲು ಆಗಿರ್ಲಿಲ್ಲ. ಈಗ ಕೋರ್ಟ್ ನಲ್ಲೂ ಕೂಡ ಈತನ ಅರ್ಜಿ ವಜಾ ಆಗಿರೋದ್ರಿಂದ ಆದಷ್ಟು ಬೇಗ ಪೊಲೀಸರ ಮುಂದಿನ ಇರುವಂತ ಸವಾಲು ಆದಷ್ಟು ಬೇಗ ಆತನನ್ನ ಬಂಧಿಸುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕಳೆದ 10 ದಿನಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು, ತಲಾಶ್ ನಡೆಸ್ತಾ ಇರುವಂತದ್ದು. ಈಗಿರೋ ಮಾಹಿತಿ ಪೊಲೀಸರಿಗೆ ಅನಿವಾರ್ಯವಾಗಿ ರಾಜೀವ್ ಗೌಡನನ್ನ ಬಂಧಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಆದಷ್ಟು ಬೇಗ ಈಗ ಪೊಲೀಸರ ಬಲೆಗೆ ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಭಾವನಾ. ಬೇರೆ ಪ್ರಕರಣಗಳಲ್ಲಿ ಪೊಲೀಸರು ಪ್ರೋ ಆಕ್ಟಿವ್ ಆಗ್ತಾರೆ ರವಿ, ತಕ್ಷಣವೇ ಆರೋಪಿನ ಬಂಧಿಸ್ತಾರೆ, ಕ್ರಮ ತೆಗೆದುಕೊಳ್ತಾರೆ. ಆದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಈಗ ನ್ಯಾಯಾಲಯ ಅರ್ಜಿ ವಜಾ ಆದ್ಮೇಲಾದ್ರೂ ಬಂಧನ ಆಗತ್ತೆ ಅನ್ನೋ ಸಿಚುವೇಶನ್ ಇದೆಯಾ? ಎಲ್ಲಿದ್ದಾರೆ ಈ ರಾಜೇಶ್ ಗೌಡ? ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಿದ್ಯಾ? ಖಂಡಿತ ಭಾವನಾ, ರಾಜೀವ್ ಗೌಡನಿಗೆ ಕಳೆದ 10 ದಿನಗಳಿಂದ ತಾವು ಹೇಳೋದಾಗೆ ಇದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಪೊಲೀಸರು ಕೂಡ ಹೇಳ್ತಿದ್ರು. ಜೊತೆಗೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ರಾಜೀವ್ ಗೌಡನಿಗೆ ಒಂದಷ್ಟು ಸರ್ಕಾರದ ಅವರದೇ ಪಕ್ಷ ಇರೋದ್ರಿಂದ ಕೆಲವೊಂದು ಪ್ರಭಾವಿ ಸಚಿವರುಗಳ ಒಂದು ಸಹಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು. ಈಗ ಕೋರ್ಟ್ ಒಂದ್ ಕಡೆ ಹೈಕೋರ್ಟ್ ಎಫ್ಐಆರ್ ರದ್ದತಿ ಕೋರಿ ಹಾಕಿದಂತಹ ಅರ್ಜಿಯನ್ನು ವಜಾಗೊಳಿಸಿದೆ. ಈಗ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದಂತ ಅರ್ಜಿಯನ್ನು ಕೂಡ ವಜಾ ಮಾಡಿರೋ ಹಿನ್ನೆಲೆ ಈಗ ಪೊಲೀಸರಿಗೆ ಬೇರೆ ಯಾವುದೇ ರೀತಿಯಲ್ಲೂ ಅವಕಾಶ ಇರೋದಿಲ್ಲ. ಈಗ ಆದಷ್ಟು ಬೇಗ ರಾಜೀವ್ ಗೌಡನನ್ನ ಬಂಧಿಸಲೇಬೇಕು. ಸೊ ಈ ನಿಟ್ಟಿನಲ್ಲಿ ಈಗ
ಇನ್ನಷ್ಟು ವಿಶೇಷ ತಂಡಗಳನ್ನ ರಚಿಸುವಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸೊ ಈಗ ಆದ್ರೆ ಆತನ ಪಾಸ್ಪೋರ್ಟ್ ಅನ್ನು ಕೂಡ ಮೇಲೆ ನಿಗಾ ಇಡ್ತಾ ಇರುವಂತದ್ದು ಮಾಹಿತಿ ಬಂದಿದೆ. ಏರ್ಪೋರ್ಟ್ ನಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಅಂದ್ರೆ ಬೇರೆ ಕಡೆ ಈಗ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲಾದ್ರೂ ಪರಾರಿ ಆಗ್ತಾನೋ ಅನ್ನೋ ನಿಟ್ಟಿನಲ್ಲಿ ಈಗ ಆ ಒಂದು ಹಂತದಲ್ಲೂ ಕೂಡ ಪೊಲೀಸರು ಈಗ ಎಚ್ಚರ ವಹಿಸುವಂತ ಕೆಲಸದಲ್ಲೂ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಭಾವನಾ. ಈಗ ಎಫ್ಐಆರ್ ಗಮನಿಸಿದ ನ್ಯಾಯಾಲಯ ಮಹಿಳೆ ವಿರುದ್ಧದ ಅಪರಾಧ ಸೆಕ್ಷನ್ಗಳು ಯಾಕೆ BNS ಸೆಕ್ಷನ್ಗಳು ಯಾಕೆ ಆಡ್ ಆಗಿಲ್ಲ, 73, 79 ಯಾಕೆ ಆಡ್ ಆಗಿಲ್ಲ ಅಂತ ನ್ಯಾಯಾಲಯ ಪ್ರಶ್ನೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಜೋಡಣೆ ಆಗಿದೆಯಾ, ಆ ಮಟ್ಟದಲ್ಲಿ ಏನೇನಾಗಿದೆ ಈಗ? ಸೊ ಅಂದ್ರೆ ಈಗ ಆ ಭವನ ಹೈಕೋರ್ಟ್ ಕೂಡ ಈ ಒಂದು ಅಂದ್ರೆ ಅವರ ಒಂದು ಕ್ಯಾನ್ಸಲೇಷನ್ ಅರ್ಜಿಯನ್ನ ವಜಾಗೊಳಿಸಿದಂತ ಸಂದರ್ಭದಲ್ಲಿ ಪೊಲೀಸರು ಯಾಕೆ ಈ ಒಂದು ಆಕ್ಟ್ಗಳನ್ನ ಹಾಕಿರ್ಲಿಲ್ಲ, ಸೆಕ್ಷನ್ಗಳನ್ನ ಅಳವಡಿಸಿರ್ಲಿಲ್ಲ ಅಂತ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಅಂದ್ರೆ ಈಗ ಮತ್ತಷ್ಟು ಆ ಸೆಕ್ಷನ್ಗಳನ್ನು ಕೂಡ ಹಾಡ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಚಾರ್ಜ್ ಶೀಟ್ ಸಾಧ್ಯತೆ ಇದೆ, ನಾಟ್ ಯೆಟ್, ಹಾಗಾದ್ರೆ ಇನ್ನೂ ಮಾಡಿಲ್ಲ. ಇಲ್ಲ, ಮಾಡುವಂತ ಪ್ರಯತ್ನದಲ್ಲಿ ಇದೀವಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಈಗ ಆತನನ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಸ್ಟೇಟ್ಮೆಂಟ್ ಗಳನ್ನ ಪಡೆದುಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಈ ಒಂದು ಸೆಕ್ಷನ್ ಗಳನ್ನು ಕೂಡ ಅಳವಡಿಸ್ತಾರೆ. ರೈಟ್ ರವಿ, ವಾಪಸ್ ಬರ್ತೀನಿ. ಶಿಡ್ಲಘಟ್ಟದ ಪುಡಾರಿ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್. ಚಿಂತಾಮಣಿ ಕೋರ್ಟ್ ನಿಂದ ರಾಜೀವ್ ಗೌಡ ಬೇಲ್ ಅರ್ಜಿ ವಜಾ. ಹೈಕೋರ್ಟ್ ನಲ್ಲಿ FIR ರದ್ದು ಕೋರಿಯೂ ಕೂಡ ಅರ್ಜಿ ವಜಾ ಆಗಿತ್ತು. ಈಗ ಚಿಂತಾಮಣಿ ಕೋರ್ಟ್ ನಿಂದ ಬೇಲ್ ಅರ್ಜಿಯೂ ವಜಾ. ಹೈಕೋರ್ಟ್ ನಲ್ಲಿ FIR ರದ್ದು ಕೋರಿ ಒಂದು ಅರ್ಜಿ ವಜಾ ಆಗಿತ್ತು, ಈಗ ಬೇಲ್ ಅರ್ಜಿಯೂ ವಜಾ. ನಿನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಅಮಾನತ್ತಾಗಿದ್ದು, ಕಳೆದ 3 ದಿನದಲ್ಲಿ ರಾಜೀವ್ ಗೌಡಗೆ 3ನೇ ಶಾಕ್. ಪಕ್ಷದಿಂದ ಅಮಾನತ್ತು, ಹೈಕೋರ್ಟ್ ನಿಂದ FIR ರದ್ದು ಕೋರಿ ಮಾಡಿದ್ದ ಅರ್ಜಿ ವಜಾ. ಈಗ ಜಾಮೀನು ಅರ್ಜಿಯೂ ವಜಾ. 3 ದಿನದಲ್ಲಿ 3 ದೊಡ್ಡ ಶಾಕ್ಗಳು ರಾಜೀವ್ ಗೌಡಗೆ. ಬ್ಯಾನರ್ ವಿಷಯಕ್ಕೆ ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಅವಾಚ್ಯ ಶಬ್ದಗಳಲ್ಲಿ ಬೈದು ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿ ಓಡಿಸ್ತೀನಿ, ಈ ಮಾತುಗಳನ್ನ ಒಬ್ಬ ಅಧಿಕಾರಿ ವಿರುದ್ಧ ಸೆಕ್ಷನ್ 132 ಹಾಕಿ ಸುಮ್ಮನಾಗಿದ್ರು ಪೊಲೀಸರು. ಅದನ್ನ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡ್ತು. ಮಹಿಳೆಯ ವಿರುದ್ಧದ ಅಪರಾಧದ ಸೆಕ್ಷನ್ಗಳು ಇಲ್ಲಿ ಅಂತ ಯಾಕೆ ಸೇರಿಸಿಲ್ಲ ಅಂತಾನೂ ಪ್ರಶ್ನೆ ಮಾಡ್ತು. 3 ದಿನ 3 ದೊಡ್ಡ ಶಾಕ್. ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಮಾನತ್ತು, FIR ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ, ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ಚಿಂತಾಮಣಿ ಕೋರ್ಟ್ನಲ್ಲಿ ವಜಾ. ಈಗಲಾದ್ರೂ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತಾ ನೋಡಬೇಕು. ಪೊಲೀಸರ ಪ್ರಕಾರ, ರಾಜಕಾರಣಿಗಳ ಪ್ರಕಾರ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈಗ ಅರ್ಜಿ ವಜಾ ಆದ ಮೇಲೆ ಇನ್ಫಾರ್ಮೇಶನ್ ಬರುತ್ತಾ ನೋಡಬೇಕು. 3 ದಿನದಲ್ಲಿ ರಾಜೀವ್ ಗೌಡಗೆ 3 ದೊಡ್ಡ ಶಾಕ್. ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ ಮುಖಂಡ, ಪುಡಾರಿ ರಾಜಕಾರಣಿ ಅಂತ ದರ್ಪದಲ್ಲಿ ಮೆರೆದ ರಾಜೀವ್ ಗೌಡ ಪಕ್ಷದಿಂದ ಕಿಕ್ ಔಟ್. ನ್ಯಾಯಾಲಯದ 2 ಅರ್ಜಿಗಳು ವಜಾ. ಹೈಕೋರ್ಟ್ಗೆ ಹೋಗಲಾಗಿತ್ತು FIR ರದ್ದು ಕೋರಿ, ಮತ್ತೊಂದು ಕಡೆ ಜಾಮೀನು, 2 ಅರ್ಜಿಗಳು ವಜಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕ್ಷಮೆ ಕೇಳಿದ್ದಾಯ್ತು. ಯಾವಾಗ ಸುದ್ದಿ ಜಾಸ್ತಿ ಆಯ್ತು ಅಬ್ಸ್ಕ್ಯಾಂಡ್, ಅಲ್ಲಿಂದಾನೇ ಒಂದು ವಿಡಿಯೋ ಮಾಡಿ ಕ್ಷಮೆ. ಸಾರ್ವಜನಿಕರ ಗಮನಕ್ಕೆ ಬರದೇ ಇದ್ದಾಗ ಒಂದು ಮುಖ, ಸಾರ್ವಜನಿಕರ ಗಮನಕ್ಕೆ ಬಂದಾಗ ಒಂದು ಮುಖ. ಈಗ ರಾಜೀವ್ ಗೌಡ 3 ದಿನದಲ್ಲಿ 3 ಶಾಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.